ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ವತಿಯಿಂದ ಬೃಹತ್ ರೈತ ಕೃಷಿ ಸಂಪರ್ಕ ಅಭಿಯಾನ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ದೇವನಹಳ್ಳಿ ತಾಲೂಕಿನ ವೆಜ್ಜಪುರ ಹೋಬಳಿಯ ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ವತಿಯಿಂದ ಬೃಹತ್ ಕೃಷಿ ಸಂಪರ್ಕ ಅಭಿಯಾನ ದಿನಾಂಕ 8/5/2026 ಶುಕ್ರವಾರ ಆಗಮಿಸಿದಂತಹ ಗಣ್ಯರು ಹಾಗೂ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮ್ಯಾನೇಜರ್ ಹಾಗೂ ಸಿಬ್ಬಂದಿ ವರ್ಗ ಮತ್ತು ಸ್ವಸಹಾಯ ಸ್ತ್ರೀ ಶಕ್ತಿ ಗುಂಪುಗಳು ಅಧ್ಯಕ್ಷರುಗಳು ಪದಾಧಿಕಾರಿಗಳು ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಜ್ಯೋತಿ ಬೆಳಗಿಸುವ ಮೂಲಕ ಸಭೆಗೆ ಚಾಲನೆಯನ್ನ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿ ಸದಸ್ಯ ಚನ್ನಕೇಶವರ್ ಅವರು ಮಾತನಾಡಿ, ನಮ್ಮ ಗ್ರಾಮ ಪಂಚಾಯಿತಿ ಕಟ್ಟಡದಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ವತಿಯಿಂದ ಬೃಹತ್ ರೈತ ಕೃಷಿ ಸಂಪರ್ಕ ಅಭಿಯಾನ ಉತ್ತಮವಾದ ಕಾರ್ಯಕ್ರಮ ಅಂತ ಹೇಳಿ ತಿಳಿಸಿದ್ರು. ಈ ಭಾಗದ ರೈತರು ಸ್ವಸಹಾಯ ಗುಂಪುಗಳಿಗೆ ಅನೇಕ ರೀತಿಯಲ್ಲಿ ಕಡಿಮೆ ದರ ಬಡ್ಡಿ ಸಾಲಗಳನ್ನ ಈ ಬ್ಯಾಂಕ್ ನೀಡಿದೆ. ಬೇರೆ ಕಡೆ 5, 8, 10% ಬಡ್ಡಿ ದರದಲ್ಲಿ ನಾವು ಸಾಲವನ್ನ ತೆಗೆದುಕೊಂಡಿರ್ತೇವೆ ಅಂದ್ರೆ ಈ ಬ್ಯಾಂಕ್ನಲ್ಲಿ ಕಡಿಮೆ ದರ ಬಡ್ಡಿ ದರದಲ್ಲಿ ಸಾಲಗಳನ್ನ ರೈತರಿಗೆ ಸ್ವಸಹಾಯ ಗುಂಪುಗಳಿಗೆ ನೀಡ್ತಾ ಇದೆ. ಹಾಗೆ ನಾವುಗಳು ಈ ಬ್ಯಾಂಕ್ನಲ್ಲಿ ಸಾಲವನ್ನ ತೆಗೆದುಕೊಂಡು ಸರಿಯಾದ ಸಮಯಕ್ಕೆ ಬಡ್ಡಿ ಜೊತೆಗೆ ಸಾಲದ ಮೊತ್ತವನ್ನ ಪಾವತಿಸಿ ಅಂತ ಹೇಳಿ ತಿಳಿಸಿದ್ರು. ಅದಕ್ಕೆ ಒಳ್ಳೊಳ್ಳೆ ಸ್ಕೀಮ್ಸ್ ತಂದಿದ್ದಾರೆ. ಈ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನಾವು ಮುಂಚೆ ಬರಬೇಕಾದ್ರೆ ಇಲ್ಲಿ ನಾವು ತುಂಬಾ ಶ್ರಮಪಟ್ಟು ಈ ಬ್ಯಾಂಕ್ ಬಂದ್ವಿ. ಯಾಕಂದ್ರೆ ಇಲ್ಲಿ ಯಾವ ಬ್ಯಾಂಕು ಬರ್ತಿರ್ಲಿಲ್ಲ. ನ್ಯಾಷನಲೈಸ್ ಬ್ಯಾಂಕ್ ಇಲ್ಲಿ ಗ್ರಾಮೀಣ ಬ್ಯಾಂಕ್ ಒಂದಿತ್ತು. ಈಗ ಗ್ರಾಮೀಣ ಬ್ಯಾಂಕಿನ ಆದ್ಮೇಲೆ ನ್ಯಾಷನಲೈಸ್ ಬ್ಯಾಂಕ್ ಬಂದಿರೋದ್ರಿಂದ ಈ ಸುತ್ತಮುತ್ತಲಿನ ಭಾಗದ ರೈತರಿಗೆ ಆಮೇಲೆ ಸ್ವಸಹಾಯ ಸಂಘದ ಹೆಣ್ಮಕ್ಳಿಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ. ಯಾಕಂದ್ರೆ ಈಗ ನಾನು ಈ ಬ್ಯಾಂಕಲ್ಲಿ ಒಡನಾಟ ಇಟ್ಕೊಂಡಿದ್ದೀನಿ, ಓದ್ತಾ ಇದ್ದೀನಿ, ಬರ್ತಾ ಇದ್ದೀನಿ. ತುಂಬಾ ಜನಕ್ಕೆ ಆರ್ಥಿಕ ಸಹಾಯ ಆಗ್ತಾ ಇದೆ. ದಯಮಾಡಿ ಇದನ್ನ ಎಲ್ಲರೂ ಬಳಸ್ಕೋಬೇಕು. ಆಮೇಲೆ ನೀವು ಏನು EMI ಹೊರಗಡೆ ಸಾಲ ತಗೋತೀರಿ, 3 ರೂಪಾಯಿ ಬಡ್ಡಿ ಕಟ್ತೀರಾ, 2 ರೂಪಾಯಿ ಬಡ್ಡಿ ಕಟ್ತೀರಾ, ಅದೇ ಬ್ಯಾಂಕಲ್ಲಿ ಕಡಿಮೆ ಬಡ್ಡಿ ತಗೊಳ್ಳಿ, 12%, 10% ಬಡ್ಡಿ ತಗೊಳ್ಳಿ. ಇಲ್ಲೇ ನೀಟಾಗಿ ಹಚ್ಕೊಳ್ಬೇಕು ಅನ್ನೋದ್ರೆ ನಿಮ್ಗೆ ಎಷ್ಟು ಬೇಕಾ ಲೋನ್ ಸಿಗುತ್ತೆ. ದಯಮಾಡಿ ಈ ಸೇವೆನ ಗ್ರಾಹಕರು ಬಳಸ್ಕೋಬೇಕು ಅಂತ ನಾನು ಹೇಳ್ತೀನಿ. ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ವತಿಯಿಂದ ಬೃಹತ್ ಕೃಷಿ ಸಂಪರ್ಕ ಅಭಿಯಾನ ಕಾರ್ಯಕ್ರಮದಲ್ಲಿ ಜನರಲ್ ಮ್ಯಾನೇಜರ್ HRD ನಿಡುಮಾ ಮೇಡಂ ರವರು ಮಾತನಾಡಿ, ನಿಮ್ಮ ಬ್ಯಾಂಕ್ ರೈತರಿಗೆ ಹಾಗೂ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳಿಗೆ ಇದುವರೆಗೂ ಹೆಚ್ಚಿನ ರೀತಿಯಲ್ಲಿ ಕಡಿಮೆ ದರದಲ್ಲಿ ಸಾಲವನ್ನು ನೀಡಿದ್ದೇವೆ. ಇಂದು ರೈತರಿಗೆ ಹಾಗೂ ಸ್ವಸಹಾಯ ಗುಂಪುಗಳಿಗೆ 13 ಮಂದಿ ಫಲಾನುಭವಿಗಳಿಗೆ ಒಟ್ಟು 6 ಕೋಟಿ ರೂಪಾಯಿಗಳನ್ನ ಚೆಕ್ಗಳನ್ನ ಆಗಮಿಸಿದಂತಹ ಗಣ್ಯರಿಂದ ವಿತರಿಸಲಾಯಿತು. ಯಾವುದೇ ಬ್ಯಾಂಕ್ ಉನ್ನತ ಮಟ್ಟದಲ್ಲಿ ಬೆಳೆಯಬೇಕಾದ್ರೆ ಸಾಲ ತೆಗೆದುಕೊಂಡವರು ಸಕಾಲಕ್ಕೆ ಮರುಪಾವತಿಸಿದಾಗ ಮಾತ್ರ ಬ್ಯಾಂಕ್ ಉನ್ನತ ಮಟ್ಟದಲ್ಲಿ ಬೆಳೆಯಲು ಸಾಧ್ಯ. ನಮ್ಮ ಬ್ಯಾಂಕ್ ರೈತರಿಗೆ ಮತ್ತು ಮಹಿಳಾ ಸಂಘಗಳಿಗೆ ಸಾಲ ನೀಡಲು ಬದ್ಧರಾಗಿದ್ದೇವೆ ಅಂತ ಹೇಳಿ ತಿಳಿಸಿದ್ರು. Basically, agriculture in major cities లో whether it is urban homes or gold loans కూడా మేము ట్రై చేస్తున్నాం. ఇక్కడ బ్రాంచ్ లో స్ట్రాంగ్ రూమ్ అని పంచాయత్ ఎలా చేస్తే కలిపి గోల్డ్ లోన్స్ కూడా తీసుకురావడానికి సెంట్రల్ గ్రూప్స్ లో విడిగా లేడీస్ కూడా మేము లక్పతి దీదీను 5 లక్షల వరకు ఇండివిజువల్ గా లేడీస్ కి 20 లేడీస్ ఎవరైతే ఉంటారో వాళ్ళకి ఇండివిజువల్ గా కూడా 5 లక్షల లోన్ ఇవ్వచ్చు మేము. సో దాన్ని కూడా మీరు అప్రోచ్ అవ్వచ్చు. ధన్యవాదాలండి అందరికీ ఇక్కడికి వచ్చినందుకు. థ్యాంక్ యూ. National Bank as such, maybe in the southern part of the country, it is not a very big bank. We are planning to open, we have opened a zone in Bangalore recently in Karnataka state. Earlier it was a circle office. Now we want to expand our business in the southern part of the country. We have more than 10,000 branches throughout the country, but southern part we are expanding it now only. So we are planning to, I think our zonal manager will be able to tell you better, we are planning to open more than 150 branches in the Karnataka state in the next 2 years. And as far as your question, as to why you should be approaching Punjab National Bank, we are known for our customer service. Any customer who approaches our branch, I don't think any branch manager will send him away unsatisfied. Any customer who approaches, we look into all his requirements and we try our best to sanction the loan or whether it is a deposit, whatever requirement is there, we try our best to
make him satisfied. ಇನ್ನು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ವತಿಯಿಂದ ಬೃಹತ್ ರೈತ ಕೃಷಿ ಸಂಪರ್ಕ ಅಭಿಯಾನದಲ್ಲಿ IRAM ಮಲ್ಲಿಕಾರ್ಜುನರವರು ಮಾತನಾಡಿದರು. ಇನ್ನು ಬ್ಯಾಂಕ್ ಅಂತ ಅಂದ್ರೆ ಏನೋ ಒಂದು ನಮಗೂ ಅದಕ್ಕೂ ತುಂಬಾ ಕಷ್ಟ ಆಗುತ್ತೆ. ನಾವು ಬ್ಯಾಂಕ್ ಅಪ್ರೋಚ್ ಮಾಡೋದು ಬೇಡ, ಅದ್ರ ಬದಲು ನಾವು ಸಣ್ಣವರ ಹತ್ರನೇ ಸಾಲ ತಗೊಂಡು ಆ ಚಕ್ರ ಬಡ್ಡಿನಲ್ಲಿನೇ ಜನಗಳು ಸುಳಿಗೆ ಸಿಕ್ಕಾಕೊಳ್ಳದೆ ಬ್ಯಾಂಕ್ ಜನರ ಹತ್ರ ಹೋಗಿ ಜನರಿಗೆ ಏನು ಬ್ಯಾಂಕಿಂದ ನಾವು ಸವಲತ್ತಿದೆ, ಭಾರತ ಸರ್ಕಾರದ ಏನು ಸವಲತ್ತಿದೆ ಅದನ್ನು ನೇರವಾಗಿ ಅವ್ರು ಕೊಟ್ಟು ಅವ್ರಿಗೆ ಎಲ್ಲ ಕೃಷಿ ಆಗಿರ್ಬೋದು ಅಥವಾ ಕೃಷಿಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಈ ಕಾರ್ಯಕ್ರಮನ ಚನ್ನರಾಯಪಟ್ಟಣದಲ್ಲಿ ಇದು ಕಳೆದ ವರ್ಷ ಸಹ ಹಮ್ಮಿಕೊಂಡಿದ್ವಿ, ಈ ವರ್ಷ ಮತ್ತೆ ಹಮ್ಮಿಕೊಂಡಿದ್ವಿ. ತುಂಬಾ ಯಶಸ್ವಿಯಾಗಿ ನಡೆದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ ಸರ್. ನಾವು ಇದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ವತಿಯಿಂದ ಏನು ಮೊದಲು ಜನ ಇದು ರೈತರು ಬ್ಯಾಂಕಿಗೆ ಬರಬೇಕಿತ್ತು, ನಾವು ಬ್ಯಾಂಕೇನೆ ಜನರ ಬಳಿ ಹೋಗುವಂತ ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಇದು ಇವತ್ತು ಸಂಪೂರ್ಣ ಭಾರತದಲ್ಲಿ 170ಕ್ಕೂ ಹೆಚ್ಚು ಸೆಂಟರ್ಗಳಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಉದ್ದೇಶ ಏನು ಅಂತಂದ್ರೆ ನಮ್ದು ಏನು ಬ್ಯಾಂಕ್ ಕೃಷಿದು ಸವಲತ್ತುಗಳಿದೆ ಅದನ್ನೆಲ್ಲ ನೇರವಾಗಿ ರೈತರಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಮಾಡಿದ್ದು. ಇವತ್ತು ನಾವು ಇಲ್ಲಿ ಸುಮಾರು ಒಂದು 15-16 ಸ್ಯಾಂಕ್ಷನ್ ಲೆಟರ್ ಸಹ ಆ ಕ್ಷಣದಲ್ಲೇ ಕೊಟ್ಟಿದ್ದೇವೆ. ಒಂದು 10 ಕೋಟಿಯಷ್ಟು ಸವಲತ್ತನ್ನ ಇಮಿಡಿಯೇಟ್ ಆಲ್ರೆಡಿ ಇಮಿಡಿಯೇಟ್ ಕೊಟ್ಟಿದ್ದೇವೆ. ಸೊ ಇದು ಸ್ತ್ರೀ ಶಕ್ತಿ ಸಂಘಗಳಿರ್ಬೋದು ಅಥವಾ KCC ಲೋನ್ ಇರ್ಬೋದು, ಟ್ರ್ಯಾಕ್ಟರ್ ಲೋನ್ ಇರ್ಬೋದು, ಇಲ್ಲ ಈಗೇನು ಹೊಸದಾಗಿ ಬರ್ತಾ ಇದೆ ಕೋಲ್ಡ್ ಸ್ಟೋರೇಜ್ಗಳು ರೇಷ್ಮೆಗೋಸ್ಕರ ಅಥವಾ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ದು ಏನಿದೆ ಈ ಕಲರ್ದು ಕ್ಯಾಪ್ಸಿಕಮ್ದು ಅದೆಲ್ಲ ಲೋನ್. ಈ ಕಾರ್ಯಕ್ರಮದಲ್ಲಿ ಜನರಲ್ ಮ್ಯಾನೇಜರ್ HRD ನಿಡುಮಾ ಮೇಡಂ, ಜನರಲ್ ಮ್ಯಾನೇಜರ್ ಆನಂದ್ ಕುಮಾರ್, ಬೆಂಗಳೂರು ಸರ್ಕಲ್ ಹೆಡ್ ಹೇಮೇಂದ್ರ ಜೈನ್, ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮಮ್ಮ, ಪಂಚಾಯಿತಿ PDO ತ್ಯಾಗರಾಜು, ಸರ್ಕಲ್ ಆಫೀಸರ್ ಬೆಂಗಳೂರು ಸ್ಟಾಫ್, ಚನ್ನರಾಯಪಟ್ಟಣ ಮ್ಯಾನೇಜರ್ ಮಲ್ಲಿಕಾರ್ಜುನ್, IRAM ಮಲ್ಲಿಕಾರ್ಜುನ್, ದೇವನಹಳ್ಳಿ ಬ್ರಾಂಚ್ ಮ್ಯಾನೇಜರ್, ಚಿಕ್ಕಬಳ್ಳಾಪುರ ಬ್ರಾಂಚ್ ಮ್ಯಾನೇಜರ್, ಮಂಡ್ಯ ಬ್ರಾಂಚ್ ಮ್ಯಾನೇಜರ್ ಮತ್ತು ಸಿಬ್ಬಂದಿ, ಅಗ್ರಿಕಲ್ಚರಲ್ ಆಫೀಸರ್ ತೇಜಸ್ ಹಾಗೂ ಚನ್ನರಾಯಪಟ್ಟಣ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಧಿಕಾರಿ ವರ್ಗ ಮತ್ತು ಸಿಬ್ಬಂದಿ ವರ್ಗ, ಸ್ವಸಹಾಯ ಗುಂಪುಗಳು, ಮಹಿಳೆಯರು, ಸಾಲ ಪಡೆದ ಫಲಾನುಭವಿಗಳು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ ನಿಲ್ಲಿಸು ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಮರ್ಕಟವು ನಿಜವಯ್ಯ ಮನಮರ್ಕಟವು ನಿಜವಯ್ಯ ಅದು ಕಡಿವಾಳವಿಲ್ಲದ ಹಯವಯ್ಯ ಆಧಾರವಿಲ್ಲದ ಲತೆಯಯ್ಯ
ಅಪಕಾರಿಯ ಉಪಕಾರಿ ಎಂದೆಣಿಸು. ಅಪಕಾರಿಯ ಉಪಕಾರಿ ಎಂದೆಣಿಸು. ಸರ್ವರ ಪ್ರತಿ ಶುಭ ಭಾವನೆ ಹರಿಸು. ಪ್ರೀತಿಯನೇ ಹೃದಯದಲ್ಲಿ ಸ್ಫುರಿಸು. ಪ್ರೀತಿಯನೇ ಹೃದಯದಲ್ಲಿ ಸ್ಫುರಿಸು. ಆದತೆಲ್ಲ ಒಳಿತೆಂದೆಣಿಸು. ನಿಲ್ಲಿಸು ಚಿತ್ತವ ಭ್ರೂಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ. ನಿಲ್ಲಿಸು ಚಿತ್ತವ ಭ್ರೂಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಚನ್ನಪಟ್ಟಣ ವಿಲೇಜ್. ಸೊ ఏమైంది మ్యామ్? Yema Digari, manager from Punjab National Bank, Very good. and Punjab National Bank is one of the largest public sector banks in the country. We opened in 1895. It opened in Lahore and it's more than 130 years old bank. This is the first Swadeshi bank and we have about 28 lakh crore business. That is about 28 trillion business. And in this about 18 crores, lakh crores are deposits and about 12 lakh crores are advances. Sorry, 16 lakh crores are deposits. And in these advances, we have agriculture advances of about 2 lakh crores. Now, Punjab National Bank is striving very hard to building up agriculture in a way that, basically because agriculture is the basis of our economy and we want all the agriculturists and the farmers to come up in their lives. So we are organizing agriculture camps throughout the country. Today on 8th May, we have organized about 250 agricultural camps in the country. And we are looking into many areas in agriculture. We have brought in many new schemes. KCC, SFG, gold loans and all we already have. We have digitized them. Now with the tap of a button on the mobile, we can actually sanction the loan online. The customer need not come to the branch. We can sanction the gold loan online. We can sanction many other loans online. We have many more schemes which our agriculture officers throughout the country have been explaining it in the branches, and we wish that all the farmers take use of this particular agriculture outreach program and come to our branches for getting their loan sanction. Our TAT, that is the turnaround time of a loan, that is what time we take once we receive all the documents. We take maximum about 15 days for any sort of loan. So we are trying our best to sanction the loans in the most least possible time, and we wish that our customers come to our branches, approach our branch managers and make use of this occasion. Thank you all of you. ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.